ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಕಳೆದ ಭಾನುವಾರದ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಶುಕ್ರವಾರ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರೋದಿದೆ. ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ ಅಂತ ಹೇಳಿದ್ದೆ. ಜೊತೆಗೆ ಈ ಅಪ್ಡೇಟ್ ಖಂಡಿತ ಮಾರ್ಕೆಟ್ ನ ಮೇಲೆ ಬಿಗ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತ ಕೇಪಬಿಲಿಟಿಯನ್ನ ಹೊಂದಿರುವಂತ ಅಪ್ಡೇಟ್ ಆಗಿತ್ತು. ಫೈನಲಿ ಇವತ್ತು ಬಂದಿದೆ, ಆದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ. ಹಾಗಾಗಿ ನಮಗೆ ರಿಯಾಕ್ಷನ್ ಬಹುಶಃ ಸೋಮವಾರದ ಸೆಷನ್ ಅಲ್ಲಿ ನೋಡ್ಲಿಕ್ಕೆ ಸಿಗಬಹುದು. ಹೇಗಿದೆ, ಪಾಸಿಟಿವ್ ಇದೆಯಾ, ನೆಗೆಟಿವ್ ಇದೆಯಾ, ಎಲ್ಲದರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಗೆಳೆಯರೆ, ಆ ಬ್ರೇಕಿಂಗ್ ನ್ಯೂಸ್ ಬಂದು GDP ಡೇಟಾ. ನಿಮಗೆ ಗೊತ್ತಿದೆ, ಸೆಪ್ಟೆಂಬರ್ ಅಲ್ಲಿ Q2 GDP ಡೇಟಾ ರಿಲೀಸ್ ಆಯ್ತು. ಆ ಡೇಟಾ ರಿಲೀಸ್ ಆದ ನಂತರ ನಮ್ಮ ಮಾರ್ಕೆಟ್ ಅಲ್ಲಿ ಭರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಬಿಕಾಸ್ ನಮ್ಮ GDP ಗ್ರೋತ್ ತುಂಬಾನೇ ಸ್ಲೋ ಆಗಿತ್ತು. ಎಸ್ಪೆಷಲಿ ಎಕ್ಸ್ಪೆಕ್ಟೇಷನ್ ಗಿಂತ ಬಿಗ್ ಡಿಫರೆನ್ಸ್ ಆಗಿತ್ತು. ಹಾಗಾಗಿ Q3 ನಲ್ಲಿ ಏನಾದ್ರೂ ಅಲ್ಲಿ ರಿಕವರಿ ಬರುತ್ತಾ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಸಾಕಷ್ಟು ಇತ್ತು. ಹಾಗಾಗಿ ಇವತ್ತು ಬಂದಿರುವಂತ ಡೇಟಾ ತುಂಬಾನೇ ಕ್ರೂಷಿಯಲ್ ಆಗುತ್ತೆ. ಯಾವ ರೀತಿ ಇದೆ, ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಬಂದಿದ್ಯಾ, ಕಡಿಮೆ ಬಂದಿದ್ಯಾ, ಅಥವಾ ಸೇಮ್ ಇದೆಯಾ, ಬೇರೆ ಬೇರೆ ಸೆಕ್ಟರ್ಸ್ ಯಾವ ರೀತಿ ಗ್ರೋತ್ ಆಗಿದಾವೆ, ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಣ. ಗೆಳೆಯರೆ, ನೋಡಬಹುದು ಇಂಡಿಯನ್ ಎಕಾನಮಿ ಗ್ರೂ 6.2% ಇನ್ Q3 ನಲ್ಲಿ, ಅಂದ್ರೆ ಸೆಪ್ಟೆಂಬರ್ ಇಂದ ಡಿಸೆಂಬರ್ ಕ್ವಾರ್ಟರ್ ಏನಿದೆ ಅದರಲ್ಲಿ ನಮ್ಮ ಎಕಾನಮಿ 6.2% ಅಪ್ ಆಗಿದೆ. ಹಾಗೆ ಓವರ್ ಆಲ್ FY25 ಗ್ರೋತ್ ಫೋರ್ಕಾಸ್ಟ್ ನೋಡಬಹುದು. FY25 ಗ್ರೋತ್ ಪೆಗ್ಡ್ ಅಟ್ 6.5%. ಓವರ್ ಆಲ್ ಈ ವರ್ಷದ ಗ್ರೋತ್ ಏನಿದೆ ಅಂದ್ರೆ ಈಗ ಮಾರ್ಚ್ ಇದು ಸೇರಿಸಿಕೊಂಡು ಜನವರಿ ಟು ಮಾರ್ಚ್ Q4 ಡೇಟಾ ಏನ್ ಬರುತ್ತೆ ಮುಂದಿನ ದಿನಗಳಲ್ಲಿ, ಅದನ್ನು ಸೇರಿಸಿಕೊಂಡು ಓವರ್ ಆಲ್ 6.5% ಇರಬಹುದು ಅನ್ನೋಂತ ಗ್ರೋತ್ ಎಸ್ಟಿಮೇಷನ್ಸ್ ಅನ್ನ ಮಾಡ್ತಿದ್ದಾರೆ ಎಕನಾಮಿಕ್ಸ್ ಹಾಗೂ ಗವರ್ನಮೆಂಟ್ ಕೂಡ, ಹಾಗೂ NSO ಕೂಡ ಇದನ್ನ ಕೊಟ್ಟಿದೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಕೆ ಮುಂಚೆ ಎಸ್ಟಿಮೇಷನ್ಸ್ ಎಷ್ಟಿತ್ತು, ಇಂದಿನ ಕ್ವಾರ್ಟರ್ ಅಲ್ಲಿ ಎಷ್ಟು ಬಂದಿತ್ತು ಅದನ್ನ ನೋಡ್ಕೊಂಡು ಮುಂದುವರಿಯೋಣ. ಕ್ಲಿಯರ್ ನೋಡಬಹುದು, ಫೋರ್ಕಾಸ್ಟ್ ಇದ್ದದ್ದು 6.3% ಬರಬಹುದು ಅಂತ, ಆದ್ರೆ ಆಕ್ಚುಯಲ್ ಆಗಿ ಬಂದಿರೋದು 6.2%. ಅಂದ್ರೆ ಫೋರ್ಕಾಸ್ಟ್ ಏನಿತ್ತು ಅದಕ್ಕಿಂತ 0.1% ಕಡಿಮೆ ಬಂದಿದೆ. ಆದ್ರೆ ಬಿಗ್ ಡಿಫರೆನ್ಸ್ ಆಗಿಲ್ಲ. ಇನ್ ಕೇಸ್ 6.3% ಇದ್ದು ಬಂದಿದ್ದು ಬಿಲೋ 6% ಏನಾದ್ರು ಇದ್ದಿದ್ರೆ ಅದು ಖಂಡಿತ ಬಿಗ್ ಡಿಫರೆನ್ಸ್ ಅನ್ನ ಮಾಡ್ತಾ ಇತ್ತು. ಆದ್ರೆ ಆ ರೀತಿ ಬಿಗ್ ಡಿಫರೆನ್ಸ್ ಆಗಿಲ್ಲ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಮ್ಯಾಟರ್ ಆಗೋದು ಕರೆಂಟ್ ಮಾರ್ಕೆಟ್ ಕಂಡೀಷನ್. ಮೊದಲೇ ಮಾರ್ಕೆಟ್ ಕಂಡೀಷನ್ ಸರಿ ಇಲ್ಲ, ನೆಗೆಟಿವ್ ಟ್ರೆಂಡ್ ಅಲ್ಲಿ ಇದೆ. ಇಂತಹ ಸಂದರ್ಭದಲ್ಲಿ ಸಣ್ಣ ನೆಗೆಟಿವ್ ನ್ಯೂಸ್ ಕೂಡ ಮಾರ್ಕೆಟ್ ಮೇಲೆ ಬಿಗ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಕುತೂಹಲ ಅಂತೂ ಇದ್ದೇ ಇದೆ, ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಸೋಮವಾರದ ಸೆಷನ್ ಅಲ್ಲಿ ಅಂತ. ಆದ್ರೆ ಪ್ರೀವಿಯಸ್ ಕ್ವಾರ್ಟರ್ಗೆ ಹೋಲಿಸಿದ್ರೆ ನೋಡಬಹುದು, ಪ್ರೀವಿಯಸ್ ಕ್ವಾರ್ಟರ್ 5.6% ಇತ್ತು. ಅದಕ್ಕೆ ಹೋಲಿಸಿದ್ರೆ ತುಂಬಾ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ, 6.2% ಹೋಗಿದೆ. ಇಲ್ಲಿ ನೋಡಬಹುದು ಇಂದಿನ ಕ್ವಾರ್ಟರ್ ಅಲ್ಲಿ 6.5% ಎಸ್ಟಿಮೇಷನ್ಸ್ ಇತ್ತು, ಆದ್ರೆ ಬಂದಿದ್ದು 5.4%. ಅಂದ್ರೆ 1% ಗಿಂತ ಜಾಸ್ತಿ ಡಿಫರೆನ್ಸ್ ಆಗಿತ್ತು ಎಸ್ಟಿಮೇಷನ್ಸ್ ಗಿಂತ. ಹಾಗಾಗಿನೇ ಅಲ್ಲಿಂದ ಕೂಡ ಮಾರ್ಕೆಟ್ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕಂಡಿದೆ. ಇನ್ ಕೇಸ್ ಅಲ್ಲಿ ಒಳ್ಳೆ ಗ್ರೋತ್ ಇದ್ದಿದ್ರೆ ಬಹುಶಃ ಇಷ್ಟೊಂದು ಡೌನ್ ಆಗ್ತಿರ್ಲಿಲ್ವೇನೋ ನಮ್ಮ ಮಾರ್ಕೆಟ್. ಆದ್ರೆ ಈಗ ಖಂಡಿತ ಬೌನ್ಸ್ ಮಾಡಿದೆ ನಮ್ಮ ಎಕಾನಮಿ. 5.4 ಇಂದ 6.2% ಗೆ ಜಂಪ್ ಆಗಿದೆ. ನಾವಿಲ್ಲಿ ಪ್ರೀವಿಯಸ್ ನೋಡಬಹುದು 5.6 ಅಂತ ನೋಡಿದ್ವಿ, ಮೇಲೂ ಕೂಡ 5.6 ಇದೆ. ಬಟ್ ಕಳೆದ ಸಲ ಬಂದಿದ್ದು 5.4%. 5.4 ಗೆ ಹೋಲಿಸಿದ್ರೆ 0.8% ಗ್ರೋ ಆಗಿದೆ ನಮ್ಮ ಎಕಾನಮಿ ಕಳೆದ ಕ್ವಾರ್ಟರ್ ಗಿಂತ ಈ ಕ್ವಾರ್ಟರ್ ಅಲ್ಲಿ, ಅಂದ್ರೆ Q2 ಗಿಂತ Q3 ನಲ್ಲಿ ತುಂಬಾ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ಲಾಸ್ಟ್ 3 ಕ್ವಾರ್ಟರ್ಸ್ ಅಲ್ಲೂ ಕೂಡ ನೋಡಬಹುದು ಎಸ್ಟಿಮೇಷನ್ಸ್ ಅನ್ನ ಬೀಟ್ ಮಾಡಿಲ್ಲ. 6.9 ಇದ್ರೆ 6.7 ಬಂದಿತ್ತು Q1 ನಲ್ಲಿ, Q2 ನಲ್ಲಿ 6.5 ಇದ್ರೆ 5.4 ಬಂದಿತ್ತು. ಹಾಗೆ ಈಗ Q3 ನಲ್ಲಿ 6.3 ಇಂದ 6.2% ಬಂದಿದೆ. ಎಸ್ಟಿಮೇಷನ್ಸ್ ಅನ್ನ ಬೀಟ್ ಮಾಡೇ ಇಲ್ಲ ಲಾಸ್ಟ್ 3 ಕ್ವಾರ್ಟರ್ಸ್ ಅಲ್ಲಿ. ಇದು ಇಂದಿನ ಡೇಟಾಗಳ ಕಂಪ್ಯಾರಿಸನ್ ಆಯ್ತು. ಹಾಗಾದ್ರೆ ಈಗ ಎಲ್ಲೆಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ, ಸೆಕ್ಟೋರಲ್ ವೈಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅದನ್ನ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇಲ್ಲಿ ನೋಡಬಹುದು ಮನಿ ಕಂಟ್ರೋಲ್ ಪೋಲ್ ಕೂಡ 6.3% ಎಸ್ಟಿಮೇಟ್ ಮಾಡ್ತಾ ಇದ್ರು, ಬಟ್ ಬಂದಿರೋದು 6.2%. ಹಾಗೆ ಓವರ್ ಆಲ್ FY25 ಫುಲ್ ಇಯರ್ ನೋಡಬಹುದು 6.5% ಅವರು ಕೂಡ ಎಸ್ಟಿಮೇಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಸೇಮ್ ಇದೆ, 6.5% ಫುಲ್ ಇಯರ್ ಬರ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇದೆ. ಚಾರ್ಟ್ ಅನ್ನು ಕೂಡ ನೋಡಬಹುದು ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಡೌನ್ ಆಗಿತ್ತು ಅಂತ. ಎಸ್ಪೆಷಲಿ ಲಾಸ್ಟ್ 3 ಕ್ವಾರ್ಟರ್ಸ್ ಗೆ ಹೋಲಿಸಿದ್ರೆ ಈಗ ಸ್ವಲ್ಪ ಬೌನ್ಸ್ ಮಾಡಿದೆ ಡೌನ್ ಇಂದ. ಡೌನ್ ಟ್ರೆಂಡ್ ಗೆ ಕಂಟಿನ್ಯೂ ಆಗಿಲ್ಲ. ಅದೊಂದು ಪಾಸಿಟಿವ್ ಡೆವಲಪ್ಮೆಂಟ್ ಅನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು ಚಾರ್ಟ್ ಅಲ್ಲಿ. ಹಾಗೆ ನೋಡಬಹುದು ಮ್ಯಾನುಫ್ಯಾಕ್ಚರಿಂಗ್ ಸ್ಟಿಲ್ ಇನ್ ಸ್ಲೋ ಲೇನ್. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಏನಿದೆ ಇಲ್ಲೂ ಕೂಡ ಸ್ಲೋ ಆಗಿದೆ. ಅಲ್ಲಿ ತುಂಬಾ ದೊಡ್ಡ ಮಟ್ಟದ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿಲ್ಲ, ಸ್ಟಿಲ್ ಸ್ಲೋ ಆಗಿದೆ. ಬಟ್ ಅಗ್ರಿ ತುಂಬಾ ಚೆನ್ನಾಗಿ ಅಪ್ ಆಗಿದೆ ನೋಡಬಹುದು. ಅಂಡ್ ಸರ್ವಿಸಸ್ ಪಿಕಪ್, ಅಗ್ರಿ ಹಾಗೂ ಸರ್ವಿಸಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಅದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದಾಗಿದೆ. ನೋಡಬಹುದು ಅಗ್ರಿ ಗ್ರೋತ್
at 5.6% compared to 4.1% in previous quarter. So, ಕಳೆದ ಕ್ವಾರ್ಟರ್ಲಿ 4.1% ಇದ್ದಂತ ಅಗ್ರಿ ಗ್ರೋತ್ ಈಗ 5.6% ಗೆ ಅಪ್ ಆಗಿದೆ. ತುಂಬಾ ಒಳ್ಳೆ ಕಾಂಟ್ರಿಬ್ಯೂಷನ್ ಅಗ್ರಿಕಲ್ಚರ್ ಸೆಕ್ಟರ್ ಇಂದ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ GDPಗೆ. ಅನಂತರ ಸರ್ವಿಸ್ ಸೆಕ್ಟರ್ ಅಥವಾ ಟರ್ಷಿಯರಿ ಸೆಕ್ಟರ್ ಅಂತ ಏನ್ ಕರೀತಾರೆ ನೋಡೋದು ಲಾಗ್ಡ್ ಎ ಫಾಸ್ಟರ್ rate of growth at 7.4% compared to 7.2% in the previous quarter. ಇಂದಿನ ಕ್ವಾರ್ಟರ್ಲಿ ಅಂದ್ರೆ Q2 ನಲ್ಲಿ 7.2% ಇದ್ದಂತ ಸರ್ವಿಸ್ ಸೆಕ್ಟರ್ ಗ್ರೋತ್ ಈಗ 7.4% ಗೆ ಜಂಪ್ ಆಗಿದೆ. ಇನ್ನು ಮ್ಯಾನುಫ್ಯಾಕ್ಚರಿಂಗ್ ನೋಡಿದ್ರೆ ಡೆಸ್ಪೈಟ್ ದ ಪಿಕಪ್ ಟು 3.5% ಫ್ರಮ್ 2.1% ಅರ್ಲಿಯರ್ ವಾಸ್ ಸ್ಟಿಲ್ ಲೋ. 2.1% ಇತ್ತು Q2 ನಲ್ಲಿ, ಈಗ 3.5% ಆಗಿದೆ. ಅಂದ್ರೆ ಮೋರ್ ದನ್ 1% ಅಪ್ ಆಗಿದೆ ಕಂಪೇರ್ ಟು ಪ್ರೀವಿಯಸ್ ಕ್ವಾರ್ಟರ್. ಬಟ್ ಸ್ಟಿಲ್ ಲೋ ಅಂತಾನೆ ಹೇಳ್ತಾರೆ. ಯಾಕೆಂತಂದ್ರೆ ಕನ್ಸ್ಟ್ರಕ್ಷನ್ ಗ್ರೋತ್ ಸ್ಲೋಡ್ ಫರ್ದರ್ 8.7 ಫ್ರಮ್ 7%. ಹಿಂದಿನ ಕ್ವಾರ್ಟರ್ಲಿ 8.7% ಇದ್ದದ್ದು 7% ಗೆ ಡಿ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಕನ್ಸ್ಟ್ರಕ್ಷನ್ ಅಲ್ಲಿ. ಅಂದ್ರೆ ಎಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದ ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಎಕನಾಮಿಸ್ಟ್. ಯಾಕಂದ್ರೆ 2.1% ಇಂದ 3.5% ಗೆ ಅಪ್ ಆದ್ರೂ ಕೂಡ ಸ್ಟಿಲ್ ಲೋ ಅಂತಾನೆ ಹೇಳ್ತಾರೆ ಈ ಗ್ರೋತ್ ಅನ್ನ. ಹಾಗೆ ನೆಕ್ಸ್ಟ್ ನೋಡ್ಬೋದು ಇಂಡಿಯಾಸ್ ಪ್ರೈವೇಟ್ ಕನ್ಸಂಪ್ಷನ್ ಇಂಪ್ರೂವ್ ಟು 6.9%. ಪ್ರೈವೇಟ್ ಕನ್ಸಂಪ್ಷನ್ ಅಲ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿಯ ಇಂಪ್ರೂವ್ಮೆಂಟ್ಸ್. ಯಾಕಂದ್ರೆ ಜನ ಖರ್ಚು ಮಾಡಿದ್ರೆ ಎಕಾನಮಿ ಕೂಡ ಗ್ರೋ ಆಗೋದು. ನೋಡಬಹುದು ಎ ಕೀ ಮೆಜರ್ ಸ್ಪೆಂಡಿಂಗ್ ಇನ್ಕರ್ಡ್ ಬೈ ಹೌಸ್ ಹೋಲ್ಡ್ಸ್ ಇಂಪ್ರೂವ್ ಟು 6.9% ಇನ್ ದ ಥರ್ಡ್ ಕ್ವಾರ್ಟರ್ ಅಂಡ್ ಬೆಟರ್ ರೂರಲ್ ಡಿಮಾಂಡ್ ಅಂಡ್ ಫೆಸ್ಟಿವಲ್ ಸೀಸನ್ ಸ್ಪೆಂಡಿಂಗ್. ಸೊ ಫೆಸ್ಟಿವಲ್ ಸೀಸನ್ ಕೂಡ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದೆ. ಜೊತೆಗೆ ರೂರಲ್ ಡಿಮಾಂಡ್ ಕೂಡ ಪಿಕಪ್ ಆಗ್ತಿರೋದು ಇಲ್ಲಿ ಒಳ್ಳೆ ಕಾಂಟ್ರಿಬ್ಯೂಷನ್ ಗೆ ಕಾರಣ ಆಗಿದೆ ಅಂತ ಹೇಳ್ಬೋದು. 5.9% ಇಂದ 6.9% ಅಂದ್ರೆ ಅರೌಂಡ್ 1% ಅಪ್ ಆಗಿದೆ ಪ್ರೈವೇಟ್ ಕನ್ಸಂಪ್ಷನ್. ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಗ್ರೋತ್ ಕಂಡು ಬಂದ್ರು ಕೂಡ ಯಾಕೆ ಲೋ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ನೋಡಬಹುದು 14% ಇತ್ತು ಕಳೆದ ವರ್ಷ Q3 ನಲ್ಲಿ, ಅದು 3.5% ಅಂದ್ರೆ ಬಿಗ್ ಡಿಫರೆನ್ಸ್ ಇದೆ. ಮೋರ್ ದನ್ 10% ಡಿಫರೆನ್ಸ್ ಇದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ. ಹಾಗಾಗಿನೇ ಇದನ್ನ ಈಗಲೂ ಕೂಡ ತುಂಬಾನೇ ಲೋ ಅಂತ ಹೇಳ್ತಿದ್ದಾರೆ. ಬಟ್ ಕಳೆದ ಕ್ವಾರ್ಟರ್ ಹೋಲಿಸಿದ್ರೆ ಖಂಡಿತ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಸಿಕ್ಕಿದೆ. 1.4% ಅಪ್ ಆಗಿದೆ. ಬಟ್ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 14% ಇಂದ 3.5% ಅಂತಂದ್ರೆ ಬಿಗ್ ಡಿಫರೆನ್ಸ್ ಆಗಿದೆ. ಹಾಗಾಗಿನೇ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಗ್ರೋತ್ ಅನ್ನ ಇನ್ನು ಕೂಡ ಲೋ ಅಂತ ಹೇಳ್ತಿದ್ದಾರೆ. ಇದು ತುಂಬಾನೇ ಇಂಪ್ರೂವ್ ಆಗ್ಬೇಕಾಗಿದೆ. ಇದಕ್ಕೆ ಸಾಕಷ್ಟು ಫ್ಯಾಕ್ಟರ್ಸ್ ಇರುತ್ತೆ. ಸರ್ಕಾರದ ಕ್ಯಾಪೆಕ್ಸ್ ಕಡಿಮೆ ಆಗಿರೋದು, ಎಸ್ಪೆಷಲಿ ಎಲೆಕ್ಷನ್ ಇಯರ್ ಅನಂತರ ವೇರಿಯಸ್ ಕಾರಣಗಳಿಗೆ ಬಹುಶಃ Q4 ಇಂದ ಪಿಕಪ್ ಆಗ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಬಟ್ ನೋಡೋಣ Q4 ಅಲ್ಲಿ ಯಾವ ರೀತಿ ಇರುತ್ತೆ ಅಂತ. ಇಲ್ಲಿ ಒಳ್ಳೆ ಗ್ರೋತ್ ಕಂಡು ಬಂದ್ರೆ ಅದು ಎಕಾನಮಿಗೆ ಬಿಗ್ ಪ್ಲಸ್ ಪಾಯಿಂಟ್ ಆಗುತ್ತೆ. ನೋಡೋಣ ಇನ್ನು ಔಟ್ಲುಕ್ ಏನ್ ಕೊಡ್ತಿದ್ದಾರೆ ನೋಡಬಹುದು. ದ ಎಕಾನಮಿ ವಿಲ್ ಲೈಕ್ಲಿ ಗ್ರೋ ಅಟ್ ದ ಸೇಮ್ ಪೇಸ್ ಇನ್ ದ ಕಮಿಂಗ್ ಫಿಸ್ಕಲ್ ಆಸ್ ವೆಲ್. ಅಂದ್ರೆ ಮುಂದಿನ ವರ್ಷ ಕೂಡ ಸೇಮ್ ಪೇಸ್ ಅಲ್ಲಿ ಗ್ರೋ ಆಗ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ನ ಮನಿ ಕಂಟ್ರೋಲ್ ಪೋಲ್ ಪ್ರಿಡಿಕ್ಟ್ ಮಾಡ್ತಾ ಇದೆ. ಅಂದ್ರೆ ಇಲ್ಲಿ 18 ಎಕನಾಮಿಸ್ಟ್ಸ್ ಅನ್ನ ಇವರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಕಾನಮಿ ಗ್ರೋತ್ ಬಗ್ಗೆ, GDP ಬಗ್ಗೆ. ಅವರ ಪ್ರಿಡಿಕ್ಷನ್ ಏನಂದ್ರೆ 6.6% ಗ್ರೋತ್ ನೋಡ್ಲಿಕ್ಕೆ ಸಿಗಬಹುದು FY26 ಅಲ್ಲಿ ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇವರು ಕೊಡ್ತಿದ್ದಾರೆ. ಇನ್ ಕೇಸ್ ಸರ್ಕಾರ ಇಲ್ಲಿ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದ್ರೆ ಬಹುಶಃ ಅದಕ್ಕಿಂತ ಹೆಚ್ಚಿನ ಗ್ರೋತ್ ಕೂಡ ನೋಡ್ಲಿಕ್ಕೆ ಸಿಗಬಹುದು. ಇನ್ ಕೇಸ್ ಸರ್ಕಾರದ ಕಡೆಯಿಂದ ಸಪೋರ್ಟ್ ಸಿಗದೆ ಇದ್ರೆ ಅದಕ್ಕಿಂತ ಲೋ ಕೂಡ ಆಗ್ಬೋದು. ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ. ಬಟ್ ಯೂಶುವಲಿ ನಿಮ್ಗೆ ಗೊತ್ತಿದೆ ಸರ್ಕಾರ ಯಾವತ್ತು ಗ್ರೋತ್ ಅನ್ನೇ ಎಕ್ಸ್ಪೆಕ್ಟ್ ಮಾಡೋದು, ಜೊತೆಗೆ ಅದಕ್ಕೆ ಪ್ರಿಫರೆನ್ಸ್ ಅನ್ನ ಕೊಡೋದು ಕೂಡ. 6.6% ಬರ್ಬೋದು ಅನ್ನೋಂತ ಎಸ್ಟಿಮೇಷನ್ಸ್ ಅನ್ನ ಮಾಡ್ತಿದ್ದಾರೆ FY26 ಅಲ್ಲಿ. FY25 ಕೂಡ 6.5% ಇದೆ. ಜಸ್ಟ್ 0.1% ಜಾಸ್ತಿ ಆಗ್ಬೋದು ಅನ್ನೋಂತ ಮಾತನ್ನ ಹಲವು ಅನಲಿಸ್ಟ್ ಅಥವಾ ಎಕನಾಮಿಸ್ಟ್ ಕೊಡುತ್ತಿದ್ದಾರೆ. ಹಾಗೆ Q4 ಡೇಟಾ ಬಗ್ಗೆ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಕೂಡ ಇದೆ ನೋಡಬಹುದು. ಮಹಾಕುಂಭ್ ಟು ಪ್ರೊವೈಡ್ ಎಕನಾಮಿಕ್ ಬೂಸ್ಟ್. ಇತ್ತೀಚೆಗೆ ಏನು ನಡೀತು, ನೆನೆ ತಾನೇ ಎಂಡ್ ಆಗಿದೆ ಮಹಾಕುಂಭ ಮೇಳ. ಇದು ಎಕನಾಮಿಕ್ ಬೂಸ್ಟ್ ಅನ್ನ ಕೊಡಬಹುದು. Q4 FY25 GDP ಗ್ರೋತ್ 7.6% ಅಚೀವಬಲ್. CA ನಾಗೇಶ್ವರನ್, ಚೀಫ್ ಎಕನಾಮಿಕ್ ಅಡ್ವೈಸರ್ ಇವರು ನಾಗೇಶ್ವರನ್ ಅವರು. ಇವ್ರು ಹೇಳ್ತಿದ್ದಾರೆ ಬಹುಶಃ Q4 ಅಲ್ಲಿ 7.6% ವರೆಗೂ ಗ್ರೋತ್ ಕಂಡು ಬರ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇವರು ಕೊಡ್ತಿದ್ದಾರೆ. ಇದು ಎಕ್ಸ್ಪೆಕ್ಟೇಷನ್ ಅಷ್ಟೇ, ಅಚೀವಬಲ್ ಅಂತ ಹೇಳ್ತಾ ಇದ್ದಾರೆ. ಇನ್ ಕೇಸ್ ಅಚೀವ್ ಆದ್ರೆ ಖಂಡಿತ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ನಮ್ಮ GDP ಗ್ರೋತ್ಗೆ ಹಾಗೂ ನಮ್ಮ ಮಾರ್ಕೆಟ್ಗೂ ಕೂಡ. ನೋಡೋಣ, ಅದನ್ನ Q4 ಡೇಟಾ ರಿಲೀಸ್ ಆದಾಗ ನಮಗೆ ಗೊತ್ತಾಗುತ್ತೆ. ಇನ್ನು 3 ತಿಂಗಳಾಗುತ್ತೆ Q4 GDP ಡೇಟಾ ರಿಲೀಸ್ ಆಗ್ಲಿಕ್ಕೆ. ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ GDP ಡೇಟಾ ಏನ್ ರಿಲೀಸ್ ಆಗಿದೆ, ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗಿದೆ, ಬಿಗ್ ಡಿಫರೆನ್ಸ್ ಆಗಿಲ್ಲ. ಅದೊಂದು ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ನೆಗೆಟಿವ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇನ್ನು ಕೂಡ ಹಿಂದೆ ಬೀಳ್ತಾ ಇದೆ.
ಅಲ್ಲಿ ಗ್ರೋತ್ ಚೆನ್ನಾಗಿ ಇಂಪ್ರೂವ್ ಆಗ್ಬೇಕಾಗತ್ತೆ. ನಂತರ ಇನ್ನೊಂದು ನೆಗೆಟಿವ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಮಾರ್ಕೆಟ್ ಈಗಾಗಲೇ ನೆಗೆಟಿವ್ ಟ್ರೆಂಡ್ ಅಲ್ಲಿ ಇದೆ. ಹಾಗಾಗಿ ಎಸ್ಟಿಮೇಷನ್ಸ್ ಗಿಂತ ಇನ್ನೂ ಸ್ವಲ್ಪ ಕಡಿಮೆನೆ ಬಂದಿರೋದು, ಇನ್ನೂ ನೆಗೆಟಿವ್ ಆದ್ರೂ ಆಗ್ಬೋದು. ಆ ರೀತಿಯ ಸಿಚುಯೇಷನ್ ಅನ್ನು ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುವಂತ ಚಾನ್ಸಸ್ ಕೂಡ ಇದೆ. ನೋಡೋಣ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಸೋಮವಾರ ಅಂತ. ಬಟ್ ಕಳೆದ ಸಲ ಏನು ಬಿಗ್ ಡಿಫರೆನ್ಸ್ ಆಗಿತ್ತು ಆ ರೀತಿ ಡಿಫರೆನ್ಸ್ ಆಗಿಲ್ಲ. ಅದೊಂದು ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು. ನೋಡೋಣ, ಫಾರ್ ದ ಬೆಸ್ಟ್, ಅದಷ್ಟೇ ನಮ್ಮ ಕೈಯಲ್ಲಿರುವಂತದ್ದು. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.